ಚಿನ್ನದ ಪದಕವನ್ನ ಪ್ರಕಟಿಸಿ ಕಿತ್ಕೊಳ್ತಾ ಗುಲ್ಬರ್ಗಾ ವಿವಿ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನಡೆದಿರುವ ಘಟನೆ. ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನ ಘೋಷಿಸಿ ಕೊಟ್ಟಾಗ ಮಾಡಿ ಕಿತ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಯ್ತಾ. ಘಟಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿನಿಯ ಕಣ್ಣೀರು. ಕಲಬುರಗಿ ವಿವಿ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿನಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಾರ್ಯಕ್ರಮದ ವೇದಿಕೆಯ ಮುಂದೆಯೇ ವಿದ್ಯಾರ್ಥಿನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ವೇದಿಕೆಯಲ್ಲಿದ್ದಾಗಲೇ ರೋಶಿನಿ ಕಣ್ಣೀರು ಹಾಕಿದ್ದಾರೆ. ಮಧ್ಯಪ್ರವೇಶಿಸಿದ್ದಾರೆ. ಪೊಲೀಸರು ಸಮಾಧಾನಗೊಳಿಸೋ ಪ್ರಯತ್ನ ಮಾಡಿದ್ದಾರೆ. ಚಿನ್ನದ ಪದಕ ಎಂಎ ಕನ್ನಡ ಭೂವಿಕ ಆವರಣದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ರಾಜೇಂದ್ರ ಭದ್ರೊಡ್ಮೇನೆ ಸ್ಮರಣಾರ್ಥ ಚಿನ್ನದ ಪದಕ, ಎಂಎ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ಪಾಂಡುರಂಗ ದೇಶಮುಖ ಚಿನ್ನದ ಪದಕ, ಎಂಎ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನದ ಪದಕ, ಎಂಎ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ PS ಅನ್ನಪೂರ್ಣಯ್ಯ ಚಿನ್ನದ ಪದಕ, ಎಂಎ ಬಸಪ್ಪ ಗುಂಡಪ್ಪ ಮಾಲಿ ಪಾಟೀಲ್ ಆಶಾ ಜಗನ್ ಕೋರ್ಬಾರ್ ಬಯೋಟೆಕ್ನಾಲಜಿ. ಎಂಎ ಇಂಗ್ಲಿಷ್ ವಿದ್ಯಾರ್ಥಿನಿ ರೋಶಿನಿ ಈಗ ಗಮನಿಸಿದ್ರಲ್ಲ, ಕಣ್ಣೀರು ಹಾಕ್ತಾ ಇದ್ದ ವಿದ್ಯಾರ್ಥಿನಿ. ಚಿನ್ನದ ಪದಕ ಬಂದಿದೆ ಅಂತ ಹೇಳಿ ಪತ್ರ ಬಂದಿತ್ತಂತೆ, ಆದ್ರೆ ಪಟ್ಟಿಯಲ್ಲಿ ಹೆಸರೇ ಇಲ್ಲ. ಸಮಾರಂಭಕ್ಕೆ ಬಂದಿದ್ದಾರೆ, ಈಗ ಅನೌನ್ಸ್ ಆಗ್ಬೋದು ಹೆಸರು, ಆಗ ಕರಿಬೋದು ವೇದಿಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ರೋಶಿನಿ. ಆದರೆ ಪಟ್ಟಿಯಲ್ಲಿ ಹೆಸರೇ ಇಲ್ಲ. ಜುಲೈ 10ರಂದು ಕಲಬುರಗಿ ವಿವಿಯಿಂದ ಪತ್ರ ಬಂದಿದೆ, ಆದರೆ ಒಂದು ಚಿನ್ನದ ಪದಕ ಪಡೆದವರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ. ನನ್ನ ಕುಟುಂಬಸ್ಥರ ಜೊತೆ ನಾನು ಬಂದಿದ್ದೇನೆ, ನನಗೆ ಅಪಮಾನ ಆಯಿತು ಅಂತ ಹೇಳಿ ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ್ದಾರೆ. ತನುಜ ಎಂಎ ಕನ್ನಡ ಸ್ನಾತಕೋತ್ತರ ಚಿನ್ನದ ಪದಕ, ಶಿವಗಂಗಾ ಶಿವಗಂಗಾ ಪಿಜಿ ಡಿಪ್ಲೊಮಾ ಇನ್ ವಚನ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಗಳಿಸಿಗಾಗಿ ಪಿಜಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ವಿದ್ಯಾರ್ಥಿನಿ ರೋಶಿನಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಶಿನಿ ಅವರೇ ನಮಸ್ಕಾರ. ವಿಷಯ ಸಂಪರ್ಕ ಕಡಿತವಾಗಿದೆ, ಮತ್ತೆ ವಿದ್ಯಾರ್ಥಿನಿಯನ್ನ ಸಂಪರ್ಕಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಲೆಟರ್ ಕಳಿಸಿದ್ದಾರೆ. ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವು ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿದ್ದೀರಿ, ಕಾರ್ಯಕ್ರಮದಲ್ಲಿ ಅದನ್ನ ಸ್ವೀಕಾರ ಮಾಡಿ ಅಂತ ಹೇಳಿ. ಆದ್ರೆ ಇವತ್ತು ಕುಟುಂಬ ಸಮೇತರಾಗಿ ಹೋಗಿದ್ದಾರೆ ವಿದ್ಯಾರ್ಥಿನಿ. ಕೈಯಲ್ಲಿ ಪತ್ರ ಇದೆ, ಆದ್ರೆ ವೇದಿಕೆ ಮೇಲೆ ಕರಿತಾ ಇಲ್ಲ, ಪದಕ ಕೊಡ್ತಾ ಇಲ್ಲ, ಪಟ್ಟಿಯಲ್ಲಿ ಹೆಸರೇ ಇಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ ವಿವಿ ಕಡೆಯಿಂದ. ಹೀಗಾಗಿ ಗೋಲ್ಡ್ ಮೆಡಲ್ ಕೊಟ್ಟಂಗ ಮಾಡಿ ಕಸ್ಕೊಳ್ತಾ ವಿವಿ ಅನ್ನೋ ಅನುಮಾನ. ಕಣ್ಣೀರು ಹಾಕಿದ್ದಾರೆ. ರಾಜ್ಯಪಾಲರನ್ನ ಖುದ್ದು ಭೇಟಿ ಆಗಬೇಕು ಅನ್ನೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಹೆಂಗಾಯ್ತು ಈ ಎಡವಟ್ಟು? ಸ್ಮಿತಾ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಏನು 47ನೇ ಘಟಿಕೋತ್ಸವ ಕಾರ್ಯಕ್ರಮ ಇವತ್ತು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಆವರಣದಲ್ಲಿ ನಡೀತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ವಿಶ್ವವಿದ್ಯಾಲಯದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಟಾಪರ್ ಬಂದಿರ್ತಾರೆ ಅಂತವ್ರಿಗೆ ಏನೋ ಒಂದು ಚಿನ್ನದ ಪದಕವನ್ನ ಇವತ್ತು ಈ ಒಂದು ಘಟಿಕೋತ್ಸವದಲ್ಲಿ ಕೊಡುವಂತ ಕಾರ್ಯ ಕೂಡ ಇರುತ್ತೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಏನೋ ಬಾಲ್ಕಿ ತಾಲೂಕಿನ ರೋಶ್ನಿ ಅನ್ನುವಂತ ವಿದ್ಯಾರ್ಥಿನಿ ಎಂಎ ಇಂಗ್ಲಿಷ್ ನಲ್ಲಿ ಟಾಪರ್ ಆಗಿದ್ದಾರೆ. ನಿಮ್ಮ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳು ಮತ್ತೆ ಭಾವಚಿತ್ರಗಳನ್ನ ಕೊಡಿ ಅಂತ ಹೇಳಿ ವಿಶ್ವವಿದ್ಯಾಲಯ ಒಂದು ತಿಂಗಳ ಹಿಂದೆ ಒಂದು ಫಾರ್ಮ್ ಅನ್ನ ಕೂಡ ಕೊಟ್ಟಿರುತ್ತೆ ವಿದ್ಯಾರ್ಥಿನಿಗೆ. ಅದರಂತೆ ಏನು ಆ ವಿದ್ಯಾರ್ಥಿನಿ ತಾನು ಟಾಪರ್ ಬಂದಿರುವಂತ ಖುಷಿಯಲ್ಲಿ ಅಂದ್ರೆ ಟಾಪರ್ಗೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನ ಜೊತೆಗೆ ಫೋಟೋಗಳನ್ನ ಕೂಡ ವಿಶ್ವವಿದ್ಯಾಲಯಕ್ಕೆ ನೀಡಿರ್ತಾರೆ. ಅದರಂತೆ ಇವತ್ತು ಆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಏನು ಸಂಪರ್ಕದಲ್ಲಿರಿ. ಖುದ್ದು ವಿದ್ಯಾರ್ಥಿನಿ ರೋಶಿನಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಶಿನಿ ಅವರೇ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆಯಾ? ನಮಸ್ಕಾರ ಮೇಡಮ್. ಲೆಟರ್ ಏನ್ ಬಂದಿತ್ತು, ಇವತ್ತು ಆಗಿದ್ದೇನು ವಿವರಿಸಬಹುದಾ? ಹಾಂ ಮೇಡಮ್, ಆ್ಯಕ್ಚುಲಿ ನನಗೆ ಲೆಟರ್ ಬಂದಿತ್ತು. ನನ್ನ ರ್ಯಾಂಕಿಂಗ್ ಸ್ಟೂಡೆಂಟ್ ಅಂತ, ಗೋಲ್ಡ್ ಮೆಡಲಿಸ್ಟ್ ಅಂತ. 10ನೇ ತಾರೀಕು 7ನೇ ತಿಂಗಳು. ಓಕೆ, ಅವಾಗ ಬಂದಿತ್ತು ಮೇಡಮ್ ಲೆಟರು. ನನಗೆ ಆಮೇಲೆ ಯಾವುದು ಲೆಟರ್ ಬಂದಿಲ್ಲ. ಇವತ್ತು ಏನು ಹೇಳ್ತಿದ್ದಾರೆ ನಿಮ್ಮ ಯೂನಿವರ್ಸಿಟಿ ಅವ್ರು, ಏನು ಹೇಳ್ತಿದ್ದಾರೆ? ಅವ್ರು ಹೇಳ್ತಿದ್ದಾರೆ ಬೈ ಮಿಸ್ಟೇಕಿಂದ ಅದು ಗೊತ್ತಾಗಿಲ್ಲ ಅವ್ರಿಗೆ, ಬೈ ಮಿಸ್ಟೇಕಿಂದ ಕಳಿಸಿದ್ದಾರೆ ಅಂತ ಇವತ್ತು ಹೇಳ್ತಿದ್ದಾರೆ ಮೇಡಮ್.
ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಸಿಕ್ಕಿದೆಯಾ ರೋಶಿನಿ ಅವರೇ? ನಿಮ್ದು ಹೈಯೆಸ್ಟ್ ಇರೋದು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡ್ರಾ? ಹಾ ಮೇಡಮ್, ಆಕ್ಚುಲಿ ನಿನ್ನೆ ಬಂದ್ಬಿಟ್ಟು ನಂದು ಇವತ್ತು ಫಂಕ್ಷನ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮ ಅಣ್ಣವ್ರು ಕಳಿಸ್ದೆ. ಅವ್ರು ಬಂದು ಚೆಕ್ ಮಾಡಿದ್ರೆ ಇಲ್ಲ ನಿಮ್ದು ಹೆಸರು ತೆಗ್ದ್ಬಿಟ್ಟಿದ್ದಾರೆ, ಬೇರೆಯವ್ರದ್ದು ಹೆಸರು ಸೇರ್ತಿದ್ದಾರೆ ಅಂತ ಹೇಳಿದ್ರು. ಯಾಕೆ ಮಾಡಿರ್ಬೋದು ಹೀಗೆ? ನಿಮ್ಗೆ ಏನಾದ್ರೂ ಅನುಮಾನ ಇದೆಯಾ ನಿಮ್ಗೆ? ಇದ್ದೇನಿರುತ್ತೆ ಮ್ಯಾಮ್, ಸಡನ್ ಆಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಸರು ಚೇಂಜ್ ಮಾಡ್ತಾರೆ ಅಂತ ಅಂದ್ರೆ ಒಂದ್ ದುಡ್ಡು ತಿನ್ನೋಕೋ ಮಾಡ್ತಾರೆ ಅಥವಾ ಏನಾದ್ರೂ ಇನ್ಫ್ಲುಯೆನ್ಸ್ ಇಂದ ಬೇರೆ ಅವ್ರಿಗೆ ಏನಾದ್ರೂ ತುಂಬಾ ಹೈ ಪೊಸಿಷನ್ ಇದ್ದವರೇ ಈ ತರ ಮಾಡ್ತಾರೆ ಮೇಡಮ್. ನೀವಿವತ್ತು ರಾಜ್ಯಪಾಲರನ್ನೇ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ, ಆಯ್ತಾ? ಸಾಧ್ಯ ಆಯ್ತಾ ಮಾತಾಡಕ್ಕೆ? ಇಲ್ಲ ಮೇಡಮ್, ಯಾರು ಮಾತಾಡಕ್ ನನ್ಗೆ ಅವಕಾಶ ಕೊಟ್ಟಿಲ್ಲ. ಸ್ಟೇಜ್ ಮೇಲೆ ಫಂಕ್ಷನ್ ಮುಗಿಲಿ ಆಮೇಲೆ ಮಾತಾಡಿ ಅಂತಿದ್ದಾರೆ. ಯೂನಿವರ್ಸಿಟಿ ಅವ್ರು ಏನ್ ಹೇಳ್ತಾರೆ? ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇಂದ ಯಾರು ಮಾತಾಡ್ಸಿದ್ರ ನಿಮ್ಮನ್ನ? ಅವ್ರು ಹೇಳ್ತಿದ್ದಾರೆ, VC ಹೇಳ್ತಿದ್ದಾರೆ ಇಲ್ಲ ನಿಮ್ದು ಬೈ ಮಿಸ್ಟೇಕ್ ಆಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಬೈ ಮಿಸ್ಟೇಕ್ ಆಗಿ ಬಂದಿದ್ರೆ ನನಗೆ 1 ವೀಕ್ ಬಿಫೋರ್ ಲೆಟರ್ ಆದ್ರೂ ಬರ್ಬೇಕಿತ್ತು, ನನ್ನ ಮನೆಗಾದ್ರೂ ಬರ್ಬೇಕಿತ್ತು, ಇಲ್ಲ ನನ್ನ ಕಾಲೇಜ್ಗಾದ್ರೂ ಬರ್ಬೇಕಿತ್ತಲ್ವಾ ಮ್ಯಾಮ್. ಇವಾಗ ನನ್ಗೆ ಗೊತ್ತಿಲ್ಲ ನಾನು ರ್ಯಾಂಕಿಂಗ್ ಬಂದಿದ್ದೀನಿ ಅಂತ. ಓಕೆ, ಇವರೇ ಲೆಟರ್ ಕಳ್ಸಿದ್ದು, ಇದೇನ್ ನಾನ್ ಸೈನ್ ಮಾಡಿಲ್ಲ, ಇವ್ರ ಸೈನ್ ಯೂನಿವರ್ಸಿಟಿಯಿಂದ ಬಂದಿರೋ ಲೆಟರು. ಅದು ಕಾಲೇಜ್ ಬಂದು ಎಲ್ಲ ಕಡೆ ಸ್ಪ್ರೆಡ್ 1 ಮಂತ್ ಬಿಫೋರ್ ಆಗಿದೆ. ಸೊ ಇವಾಗ ಸಡನ್ ಆಗಿ ಅವ್ರು ಹೇಳ್ತಿದ್ದಾರೆ ಇಲ್ಲ ನಿಮ್ದಿಲ್ಲ, ನೇಮ್ ಚೇಂಜ್ ಆಗಿದೆ, ಬೇರೆ ಹುಡುಗಿದಿದೆ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು ಮ್ಯಾಮ್? 1 ಮಾರ್ಕ್ಸ್ ಇಂದ ಹೋಗಿದ್ವಿ ಅಂತಿದ್ದಾರೆ ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ. ನಿಮ್ 70 ಇದೆ, ಅವ್ರದ್ದು 71 ಬಂದಿದೆ. ಅಂದ್ರೆ ಇವ್ರದ್ದು ಯೂನಿವರ್ಸಿಟಿಯಲ್ಲಿ ಅಷ್ಟು ಕೇರ್ಲೆಸ್ ಆಗಿ ಇವರೆಲ್ಲ ನೋಡ್ತಾರೆ ಮೇಡಮ್. ಚೆಕ್ ಮಾಡೋದು ಕೇರ್ ಇಂದಾನೆ ಮಾಡ್ತಾರಲ್ವಾ. 1 ಮಂತ್ ಬಿಫೋರ್ ಬಂದಿದೆ ಅಂದ್ರೆ ನಂಗೆ ಬಿಫೋರ್ 1 ವೀಕ್ ಆದ್ರೂ ಅವರು ಕಳಿಸ್ಬೇಕಿತ್ತಲ್ವಾ ಲೆಟರು. ನಿಮ್ದು ಬಂದಿಲ್ಲ ಅಂತ ಲೆಟರ್ ಕಳಿಸ್ಬಹುದಾಗಿತ್ತಲ್ವಾ, ನಾನು ಬರ್ತಿರ್ಲಿಲ್ಲ. ಇವತ್ತು ನೋಡಿದ್ರೆ ಇವತ್ತು ನಮ್ಮ ಪ್ರಿನ್ಸಿಪಲ್ ಮೇಡಮ್ ಕಾಲ್ ಮಾಡಿಬಿಟ್ಟು ಇವತ್ತು ಲೆಟರ್ ಬಂದಿದೆ ಅಂತ ರಿಸೀವ್ಡ್ ಇವತ್ತು ಹೇಳ್ತಾರೆ. ಸೊ ಇವಾಗ ಇಲ್ಲಿ ಫಂಕ್ಷನ್ ಅಲ್ಲಿ ಇದ್ದೀನಿ ಆಲ್ರೆಡಿ. ನಂದು ಹೋಗಿ ನಾನು ಹೆಸರನ್ನು ತಗೊಳ್ಳೋಕೆ ಹೋದ ತಕ್ಷಣ ಅಲ್ಲಿ ನನ್ನ ಹೆಸರಿಲ್ಲ. ಸೊ ಒಳಗಡೆ ಬಂದು ಕೇಳ್ತಿದ್ರೆ ಅವರು ಇಲ್ಲ ನಿಮ್ದು 1 ಅಂಕದಲ್ಲಿ ಹೋಗಿದೆ ಅಂತ ಇವಾಗ ಹೇಳ್ತಿದ್ದಾರೆ. ಪೋಷಕರೇನ್ ಹೇಳ್ತಿದ್ದಾರೆ? ಮುಂದೇನ್ ಮಾಡ್ಬೇಕು ಅಂತಿದ್ದೀರಿ? ಆಟ ಆಡ್ಬೇಕಾ ರೋಶಿನಿ ಅವರೇ, ಮುಂದೇನ್ ಮಾಡ್ಬೇಕು ಅಂತಿದ್ದೀರಿ? ನಿಮ್ ಪೋಷಕರು ಏನ್ ಹೇಳ್ತಿದ್ದಾರೆ? ಮೇಡಮ್ ಅವ್ರು ಇದೇ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮಿಂದ ತಪ್ಪಾಗಿದೆ, ನಿಮ್ಮಿಂದ ಏನ್ ತಪ್ಪಾಗಿಲ್ಲ, ಇದು ಯೂನಿವರ್ಸಿಟಿಯಿಂದ ತಪ್ಪಾಗಿದೆ ಅಂತಿದ್ದಾರೆ ಅವರು. ಸೊ ಅದ್ರಲ್ಲಿ ನಮ್ಗೆ ಯಾಕೆ ಮೇಡಮ್ ಬಿಫೋರೇ ಹೇಳ್ಬೇಕಿತ್ತಲ್ವಾ, ನಾನು ಬರ್ತಾ ಇರ್ಲಿಲ್ಲ. ಸುಮ್ನೆ ಹೇಳಿ ತಮಾಷೆ ಮಾಡಕ್ ಕರ್ಸಿದಾರ ನಮ್ಗೆ ಲೆಟರ್ ಕೊಟ್ಟು 1 ಮಂತ್ ಬಿಫೋರು. ನಂದು ಆಲ್ಮೋಸ್ಟ್ ರಿಲೇಟಿವ್ಸ್ ಫ್ರೆಂಡ್ಸ್ ನಮ್ದು ಕಾಲೇಜ್ ಫುಲ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ ರ್ಯಾಂಕಿಂಗ್ ಸ್ಟೂಡೆಂಟು ಅಂತ. ಇವಾಗ ಸಡನ್ ಆಗಿ ರ್ಯಾಂಕಿಂಗ್ ಅಲ್ಲಿ 1 ಅಂಕ ಬೇರೆ ತಗೊಂಡು ನೆಕ್ಲೇಸ್ ಅಲ್ಲಿ ಅವ್ರು ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದಾರೆ ಅಂತಂದ್ರೆ ಎನಿವೆ ನಿಮ್ಮ ಶ್ರಮಕ್ಕೆ ಅದಕ್ಕೆ ಸಿಕ್ಕಿರೋ ಫಲಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ರೋಶಿನಿ. ನೋಡೋಣ ಯೂನಿವರ್ಸಿಟಿ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಅಂತ ಹೇಳಿ. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.